ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಅಗಸ್ತ್ಯಾಶ್ರಮ ವರ್ಣನವೆಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಕೇಳುತ್ತಾನೆ: ಭೋ ಭಗವನ್, ಭೂತ ಭವ್ಯ ಪ್ರಭುವು, ಸಮಸ್ತ ಜ್ಞಾನಕ್ಕೂ ಮಹಾನಿಧಿ ಸ್ವರೂಪನು, ಅಚ್ಯುತನೂ ಆದ ವ್ಯಾಸ ಮಹಾಮುನಿಯೇ, ದೇವತೆಗಳು ಕಾಶಿಪಟ್ಟಣಕ್ಕೆ ಬಂದ ಮೇಲೆ ಏನು ಮಾಡಿದರು? ನೀನು ಅಪ್ಪಣೆ ಕೊಡಿಸಿದ ಈ ದಿವ್ಯ ಕಥೆಯನ್ನು ಅಧ್ಯಯನ ಮಾಡಿ ನಾನು ತೃಪ್ತಿಯನ್ನು ಹೊಂದಿರುವುದಿಲ್ಲ. ತಪಸ್ಸಿಗೆ ಪರಮಾವಧಿ ಎನಿಸಿದ ಅಗಸ್ತ್ಯನನ್ನು ಆ ದೇವತೆಗಳು ಹೀಗೆ ಏನೆಂದು ಪ್ರಾರ್ಥಿಸಿದರು? ಅಷ್ಟು ಎತ್ತರವಾಗಿ ಬೆಳೆದು ನಿಂತ ವಿಂಧ್ಯಗಿರಿಯು ತನ್ನ ಮೊದಲಿನ ಸ್ಥಿತಿಯನ್ನು ಪಡೆದುದೆಂತು? ನಿನ್ನ ವಾಕ್ಯಂಬ ಅಮೃತದ ಸಮುದ್ರದಲ್ಲಿ ನನ್ನ ಮನಸ್ಸು ಸ್ನಾನ ಮಾಡಲು ಉತ್ಸಾಹಗೊಂಡಿದೆ. ಇಂತು ನುಡಿದ ಸೂತ ಮಹಾಮುನಿಯ ಮಾತುಗಳೆಲ್ಲವನ್ನೂ ಕೇಳಿ ವ್ಯಾಸನಾದ ಆ ಪರಾಶರ ಮುನಿಯು ಶ್ರದ್ಧಾಳುವು ತನ್ನ ಶಿಷ್ಯನೂ ಆದ ಅವನಿಗೆ ಈ ವಿಷಯವನ್ನು ಹೇಳಲು ಉಪಕ್ರಮಿಸಿದನು. ಪರಾಶರನು ಹೇಳುತ್ತಾನೆ: ಎಲೈ ಮಹಾಬುದ್ಧಿಶಾಲಿಯಾದ ಸೂತಮುನಿಯೇ, ಶ್ರದ್ಧೆಯೊಡಗೂಡಿದ ಭಕ್ತಿಯಿಂದ ನಾನು ಹೇಳುವ ಈ ಮುಂದಿನ ಕಥಾನಕವನ್ನು ಕೇಳು. ಅಯ್ಯ, ಶುಕ ವೈಶಂಪಾಯನಾದಿಗಳಿರ ಬಾಲಕರಾಗಿರುವ ನೀವು ಭಕ್ತಿಯಿಂದ ಕೇಳಿರಿ. ತರುವಾಯ ದೇವತೆಗಳೆಲ್ಲರೂ ಮಹರ್ಷಿಗಳೊಡಗೂಡಿ ವಾರಾಣಸಿಗೆ ಬಂದು ವಿಳಂಬ ಮಾಡದೆ ಮೊದಲು ಮಣಿಕರ್ಣಿಕೆಯಲ್ಲಿ ವಿದ್ಯುಕ್ತವಾಗಿ ಸಚೇಲ ಸ್ನಾನವನ್ನು ಆಚರಿಸಿ ಸಂಧ್ಯಾದಿ ಸತ್ಕರ್ಮಗಳನ್ನೆಲ್ಲ ನಿರ್ವಹಿಸಿಕೊಂಡ ತರುವಾಯ ಆದಿ ಪಿತೃಗಳಿಗೆ ಕುಶ ಗಂಧ ತಿಲೋದಕ ಸಮನ್ವಿತವಾಗಿ ತರ್ಪಣವನ್ನಿತ್ತರು. ಆಮೇಲೆ ಆ ತೀರ್ಥವಾಸಿಗಳಾದ ಬ್ರಾಹ್ಮಣರಿಗೆ ಒಬ್ಬೊಬ್ಬರಿಗೂ ರತ್ನ ಸುವರ್ಣ ವಸ್ತ್ರ ಕುದುರೆಗಳು ವಿವಿಧ ಆಭರಣಗಳು ಗೋವುಗಳೇ ಮೊದಲಾದವುಗಳನ್ನು ಚಿತ್ರ ವಿಚಿತ್ರವಾದ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ದಾನ ಮಾಡಿದರು. ಅಮೃತದಂತೆ ರುಚಿಯಾದ ಪಕ್ವಾನ್ನಗಳಿಂದಲೂ ಸಕ್ಕರೆ ಬೆರೆಸಿದ ಬಗೆ ಬಗೆಯ ಪಾಯಸಗಳಿಂದಲೂ ಕ್ಷೀರದಿಂದಲೂ ಕೂಡಿದ ದಿವ್ಯಾನ್ನಗಳನ್ನು ಉಣಬಡಿಸಿದರು. ದಾನಾದಿಗಳನ್ನಿತ್ತು ಗಂಧ ಚಂದನ ಕರ್ಪೂರಗಳಿಂದಲೂ ತಾಂಬೂಲಗಳಿಂದಲೂ ಸೊಗಸಾದ ಚಾಮರಗಳಿಂದಲೂ ತೂಲಿಕೆಗಳಿಂದ ಕೂಡಿದ ಮೃದುವಾದ ಹಾಸಿಗೆಗಳಿಂದಲೂ ದೀಪ ಕನ್ನಡಿ ಹಾಸನ ಪಲ್ಲಕ್ಕಿ ದಾಸದಾಸಿಯರಿಂದಲೂ ವಿಮಾನಗಳಿಂದಲೂ ಪಶುಗಳು ಗ್ರಹಗಳು ಚಿತ್ರವಾದ ಧ್ವಜ ಪತಾಕಾದಿಗಳು ಬೆಳದಿಂಗಳು ಚೆಲ್ಲುವ ವಿಧಾನಗಳಿಂದಲೂ ಅವರನ್ನು ಉಪಚರಿಸಿದರು. ವರ್ಷಾಸನವನ್ನಿತ್ತು ವರ್ಷಾಸನವನ್ನಿತ್ತು ಉಪಕರಣ ಸಹಿತವಾದ ಗ್ರಹಗಳು, ಚರ್ಮ ನಿರ್ಮಿತವಾದ ಮತ್ತು ಮರದಿಂದ ಮಾಡಿದ ಪಾದುಕೆಗಳು, ಯೋಗ್ಯವಾದ ರೇಷ್ಮೆಯ ಪೀತಾಂಬರಗಳು, ರತ್ನ ಕಂಬಳಿಗಳು, ದಂಡ ಕಮಂಡಲು ಕೃಷ್ಣಾಜಿನ ಕೌಪೀನ ಎತ್ತರವಾದ ಮಂಚಗಳು, ಪರಿಚಾರಕರು ಸುವರ್ಣ ಮೊದಲಾದವುಗಳಿಂದಲೂ ಸತ್ಕರಿಸಿದರು. ವಿದ್ಯಾರ್ಥಿಗಳಿಗೆ ಪಾಠಶಾಲೆಗಳನ್ನು ಏರ್ಪಡಿಸಿದರು. ಅವರಿಗೂ ಬಂದು ಹೋಗುವ ಅತಿಥಿಗಳಿಗೂ ಭೋಜನವನ್ನು ಏರ್ಪಡಿಸಿದರು. ಬಹಳವಾಗಿ ಧನ ವ್ಯಯ ಮಾಡಿ ಅಸಂಖ್ಯಾತವಾದ ಪುಸ್ತಕ ಸಮೂಹಗಳನ್ನು ಸಂಗ್ರಹಿಸಿಟ್ಟು ಗ್ರಂಥ ರಚನೆಯನ್ನು ಮಾಡುವ ಲೇಖಕರಿಗೆ ಜೀವನವನ್ನು ಕಲ್ಪಿಸಿಕೊಟ್ಟರು. ಅನೇಕ ಬಗೆಯಾದ ಔಷಧಿಗಳನ್ನು ದಾನ ಮಾಡಿ ಸತ್ರದಾನ, ವಸ್ತ್ರದಾನ, ಯಜ್ಞದಾನ, ಧನದಾನ ಮೊದಲಾದ ವಿವಿಧ ದಾನಗಳನ್ನು ಮಾಡಿ ಗ್ರೀಷ್ಮ ಋತುವಿನಲ್ಲಿ ಅರವಟ್ಟಿಕೆಗಳನ್ನು ಇಡಲೋಸುಗವು, ಹೇಮಂತದಲ್ಲಿ ಅಗ್ಗಿಷ್ಟಿಕೆಗಳಿಗೆ ಕಾಷ್ಠಾದಿಗಳಿಗೋಸುಗವು ಬಹಳವಾಗಿ ದ್ರವ್ಯವನ್ನು ಕೊಟ್ಟರು. ವರ್ಷಾಕಾಲಕ್ಕೆ ಉಚಿತವಾದ ಬಲವಾದ ಮೇಲುಛಾವಣಿಯುಳ್ಳ ಭವನಗಳನ್ನು, ರಾತ್ರಿಯ ಕಾಲದಲ್ಲಿ ಪಾಠ ಪ್ರವಚನಾದಿಗಳು ನಡೆಯಲು ದೀಪಾದಿಗಳನ್ನು, ಪಾದಾಭ್ಯಂಜನವೇ ಮೊದಲಾದವುಗಳನ್ನು ಅಳವಡಿಸಿಕೊಟ್ಟರು. ಪ್ರತಿಯೊಂದು ದೇವಾಲಯಕ್ಕೂ ಅಧಿಕವಾದ ಧನವನ್ನು ದಾನ ಮಾಡಿ ಅವುಗಳಲ್ಲಿ ಪುರಾಣವನ್ನು ನಡೆಸಲು ಪೌರಾಣಿಕರನ್ನು ನಿಯಮಿಸಿ ಅವುಗಳಲ್ಲಿ ನೃತ್ಯ ಗೀತಗಳು ನಡೆಯಲೋಸುಗ ಏರ್ಪಾಟು ಮಾಡಿದರು. ದೇವಾಲಯಗಳಿಗೆ ಸುಣ್ಣ ತೊಳೆಸಿ ಬಗೆ ಬಗೆಯ ಜೀರ್ಣೋದ್ಧಾರ ಕಾರ್ಯಗಳನ್ನೆಸಗಿ ಅವುಗಳಿಗೆ ಚಿತ್ರಗಳನ್ನು ಬರೆಯಲು ಮೂಲ್ಯಗಳನ್ನಿತ್ತು ಸಾರಣೆ ಕಾರಣಗಳನ್ನು ಮಾಡಿ ಪ್ರತಿಯೊಂದು ದಿನವೂ ರಂಗವಲ್ಯಾದಿಗಳನ್ನು ಇಟ್ಟು ಸಿಂಗರಿಸಲು ಏರ್ಪಡಿಸಿದರು. ದೇವತಾರ್ಚನೆಗೋಸುಗ ನೀರಾಜನಗಳು, ಗುಗ್ಗುಳ, ದಶಾಂಗ ಮೊದಲಾದ ಧೂಪಗಳು, ಕರ್ಪೂರವರ್ತಿಗಳೇ ಮೊದಲಾದವನ್ನು ಸಜ್ಜುಗೊಳಿಸಿದರು. ಪಂಚಾಮೃತಾಭಿಷೇಕಕ್ಕೂ ಸುಗಂಧ ಸ್ನಪನಕ್ಕೂ ದೇವತೆಗಳ ಮುಖವಾಸಕ್ಕೂ ಏರ್ಪಡಿಸಿ ಅನೇಕ ದೇವೋದ್ಯಾನಗಳನ್ನು ನಿರ್ಮಿಸಿದರು. ತ್ರಿಕಾಲಗಳಲ್ಲಿಯೂ ಮಹಾಪೂಜೆಯು ನಡೆಯುವುದಕ್ಕಾಗಿ ಪುಷ್ಪಹಾರಾದಿಗಳನ್ನು ಕಟ್ಟುವುದಕ್ಕೂ, ಶಿವಾಲಯದಲ್ಲಿ ಶಂಖ ಭೇರಿ ಮೃದಂಗ ಮೊದಲಾದ ವಾದ್ಯವಾದನವು ನಡೆಯುವುದಕ್ಕೂ ಏರ್ಪಡಿಸಿದರು. ಗಂಟೆ, ಅಂಗುಲೀಯಕ, ಕುಂಭ, ಉಪಕರಣ ಪಾತ್ರೆಗಳು, ಶುಭ್ರವಾದ ಮಾರ್ಜನ ವಸ್ತುಗಳು, ಸುವಾಸನೆಯಾದ ಕರ್ಪೂರ, ಅಗರು, ಕಸ್ತೂರಿ, ಕಂಕೋಲಗಳಿಂದ ಮಾಡಿದ ಹಸಿಗಂಧ ಇವುಗಳನ್ನು ಅಣಿಗೊಳಿಸಿದರು. ಜಪ, ಹೋಮ, ಸ್ತೋತ್ರಪಾಠ, ಶಿವಸಹಸ್ರನಾಮ ಪಠನ, ರಾಸಕ್ರೀಡಾದಿಗಳಿಂದ ಕೂಡಿದ ಪ್ರದಕ್ಷಿಣ ಇವೇ ಮೊದಲಾದ ನಾನಾ ಪ್ರಕಾರಗಳಾದ ಕ್ರಿಯಾಕಾಂಡದಲ್ಲಿ ಉಕ್ತವಾಗಿರುವ
ಅರ್ಚನ ಕರ್ಮಗಳಿಂದ ಆ ದೇವತೆಗಳೆಲ್ಲರೂ ಆ ವಾರಾಣಸಿ ಕ್ಷೇತ್ರದಲ್ಲಿ 5 ರಾತ್ರಿಗಳು ವಾಸ ಮಾಡಿ ಅನೇಕ ತೀರ್ಥಗಳನ್ನು ನಿರ್ಮಿಸಿದರು. ಆ ಬಳಿಕ ದೀನರಿಗೂ ಅನಾಥರಿಗೂ ಯಥೇಚ್ಛವಾದ ಅನ್ನದಾನಾದಿಗಳನ್ನು ಮಾಡಿ ತೃಪ್ತಿಯನ್ನುಂಟು ಮಾಡಿ ಸರ್ವಾಂತರ್ಯಾಮಿಯಾದ ವಿಶ್ವೇಶ್ವರನನ್ನು ದರ್ಶನ ಮಾಡಿಕೊಂಡು ಬ್ರಹ್ಮಚರ್ಯವೇ ಮೊದಲಾದ ನಿಯಮಗಳಿಂದ ತೀರ್ಥಯಾತ್ರೆಯನ್ನು ಸಾಂಗಗೊಳಿಸಿ ಪುನಃ ಪುನಃ ವಿಶ್ವನಾಥ ವಿಭುವನ್ನು ಸಂದರ್ಶಿಸಿ ಸ್ತುತಿಸಿ ನಮಸ್ಕರಿಸಿದ ತರುವಾಯ ಪರೋಪಕಾರವನ್ನು ಎಸಗಲೋಸುಗ ಅಗಸ್ತ್ಯ ಮುನಿಯ ಆಶ್ರಮಕ್ಕೆ ಹೊರಟರು. ಆ ಅಗಸ್ತ್ಯ ಮುನೀಂದ್ರನು ತನ್ನ ಹೆಸರಿನ ಶಿವಲಿಂಗವನ್ನು ಸ್ಥಾಪಿಸಿ ಅದರ ಮುಂಗಡೆ ಯಜ್ಞಕುಂಡವನ್ನು ಮಾಡಿಕೊಂಡು ಕುಳಿತು ಶತರುದ್ರಿಯ ಸೂಕ್ತವನ್ನು ಜಪಿಸುತ್ತಾ ಸ್ಥಿರ ಮನಸ್ಕನಾಗಿದ್ದನು. ಎರಡನೆಯ ಸೂರ್ಯನು ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನೋ ಎಂಬಂತೆ ತೇಜಸ್ ಸಂಪನ್ನವಾದ ಅಂಗಗಳಿಂದ ಅಲ್ಲಿನ ಪ್ರದೇಶವೆಲ್ಲವನ್ನು ಉಜ್ವಲವನ್ನಾಗಿ ಮಾಡುತ್ತಿದ್ದ ಆ ಮುನಿಯನ್ನು ದೇವತೆಗಳೆಲ್ಲರೂ ದೂರದಿಂದಲೇ ನೋಡಿ, ಆಹಾ, ಸಾಕ್ಷಾತ್ ಬಡಭಾಗ್ನಿಯೇ ಮೂರ್ತಿ ಭವಿಸಿ ಬಂದು ಸ್ಥಾಣುವಿನಂತೆ ನಿಶ್ಚಲತರವೋ ನಿರ್ಮಲವೋ ಆದ ಸತ್ಪುರುಷನ ಮನಸ್ಸಿನಂತೆ ಈ ರೀತಿ ತಪಸ್ಸನ್ನು ಆಚರಿಸುತ್ತಿರುವುದು, ಅಥವಾ ಸಮಸ್ತ ತೇಜಸ್ಸುಗಳು ಒಟ್ಟುಗೂಡಿ ಬಂದು ಈ ಬ್ರಾಹ್ಮಣನ ಶರೀರವನ್ನು ಆಶ್ರಯಿಸಿ ಶಾಂತವಾದ ಪದವಿಯ ಪ್ರಾಪ್ತಿಗಾಗಿ ಶಾಂತ ಸ್ವರೂಪವೇ ಆಗಿರುವ ಪರಂಧಾಮವನ್ನು ಈ ರೀತಿ ಪ್ರಕಟಗೊಳಿಸುತ್ತಿರುವವು. ಈ ಮುನಿಯ ತಪಸ್ಸಿನಿಂದ ಸೂರ್ಯನು ಬಹಳವಾಗಿ ತಪಿಸಿ ಹೋಗುತ್ತಾನೆ, ಅಗ್ನಿಯು ದಹಿಸಲ್ಪಡುತ್ತಾನೆ, ಚಂಚಲವಾದ ಮಿಂಚಿನ ಬಳ್ಳಿಯು ಅತ್ತಿತ್ತ ಕದಲದುದಾಗುತ್ತದೆ. ಈ ಮುನಿಯ ಆಶ್ರಮದ ಸುತ್ತಮುತ್ತಲೂ ಇರುವ ಈ ಕ್ರೂರ ಮೃಗಗಳೆಲ್ಲವೂ ಸತ್ವಗುಣವನ್ನು ಹೊಂದಿ ಸ್ವಾಭಾವಿಕವಾದ ತಮ್ಮ ಪರಸ್ಪರ ವೈರವನ್ನು ತೊರೆದಿರುತ್ತವೆ. ಆನೆಯು ತನ್ನ ಸೊಂಡಿಲಿನಿಂದ ಸಿಂಹದ ಮೈಯನ್ನು ನಿರ್ಭಯವಾಗಿ ಕೆರೆಯುತ್ತಿದೆ. ಶರಭದ ತೊಡೆಯ ಮೇಲೆ ಸಿಂಹವು ಮಲಗಿ ನಿದ್ರಿಸುತ್ತಿದೆ. ಹಂದಿಯು ನಿವಿರಿ ನಿಂತ ಮೈಕೂದಲುಗಳುಳ್ಳದ್ದಾಗಿದ್ದರೂ ತನ್ನ ಹಿಂಡನ್ನು ತೊರೆದು ಕಾಡು ನಾಯಿಗಳ ಅಂದರೆ ಹುಲಿಗಳ ನಡುವೆ ಮುಸ್ತಾಕ್ಷತ ಅಂದರೆ ಕೆನ್ನಾರಿ ಗೆಡ್ಡೆಗಳನ್ನು ಮೇಯುತ್ತಿದೆ. ಆ ಹಂದಿಯು ಭೂಮಿಯನ್ನು ತೋಡುವುದಾದರೂ ಈ ಆಶ್ರಮ ಸ್ವಭಾವದಲ್ಲಿ ತನ್ನ ಸ್ವಭಾವವನ್ನು ತೊರೆದು ಸಾಧುವಾಗಿದೆ. ಹಾಗೆ ಮಾಡಲು ಒಂದು ಕಾರಣವೂ ಉಂಟು. ಕಾಶಿ ಪಟ್ಟಣದ ಪ್ರದೇಶವೆಲ್ಲವೂ ಶಿವಲಿಂಗಮಯವಾಗಿರುವುದರಿಂದ ಅದು ಭಯಗೊಂಡು ನೆಲವನ್ನು ತೋಡದೆ ಸುಮ್ಮನಿರುವುದು. ಹಂದಿಯ ಮರಿಗಳನ್ನು ಒಟ್ಟುಗೂಡಿಸಿಕೊಂಡು ತೋಳವು ಆಟವಾಡುತ್ತಿದೆ. ಹುಲಿ ಮರಿಗಳನ್ನೆಲ್ಲ ಓಡಿಸಿ ಜಿಂಕೆ ಮರಿಯು ತಾಯಿ ಹುಲಿಯ ಬಳಿಯಲ್ಲಿ ಕ್ರೀಡಿಸುತ್ತಿದೆ. ಅಲ್ಲದೆ ಅದು ಬಾಲವನ್ನು ಅಲುಗಾಡಿಸುತ್ತಾ ನೊರೆದುಂಬಿದ ಮುಖವುಳ್ಳದ್ದಾಗಿ ಆ ಹುಲಿಯ ಮೊಲೆಯಲ್ಲಿ ಹಾಲು ಕುಡಿಯುತ್ತಿದೆ. ಮಲಗಿರುವ ಕರಡಿಯ ಕೂದಲುಗಳನ್ನು ಕೆದರಿ ಕೋಡಗವು ಹೇನುಗಳನ್ನು ಹುಡುಕಿ ತೆಗೆದು ಕುಕ್ಕಿ ತಿನ್ನುತ್ತಿದೆ. ಕೆಂಪು ಮೂತಿಯ ಗೋಲಾಂಗೂಲಗಳೆಂಬ ಕೋಡಗಗಳು, ನೀಲಿ ಬಣ್ಣದ ದೊಡ್ಡ ಕೋತಿಗಳು ತಮ್ಮ ತಮ್ಮ ಜಾತಿಗೆ ಸಹಜವಾದ ಮಾತ್ಸರ್ಯವನ್ನು ಬಿಟ್ಟು ಒಂದೇ ಕಡೆಯಲ್ಲಿಯೇ ಆಟವಾಡುತ್ತಿವೆ. ಮೊಲಗಳು ತೋಳಗಳ ಬೆನ್ನೇರಿ ಉರುಳಾಡುತ್ತಾ ಅವುಗಳೊಡನೆ ಸರಸವಾಗಿ ಕ್ರೀಡಿಸುತ್ತಿವೆ. ಇಲಿಯು ಬೆಕ್ಕಿನ ಕಿವಿಗಳನ್ನು ಮುಖವನ್ನು ಅಲುಗಾಡಿಸುತ್ತಾ ಕೆರೆಯುತ್ತಿದೆ. ಬೆಕ್ಕುಗಳು ನವಿಲಿನ ಗರಿಗಳೊಂದಿಗೆ ಆಡಿ ಬಹು ಸುಖವಾಗಿ ನಿದ್ದೆ ಮಾಡುತ್ತಿವೆ. ನಾಗಸರ್ಪವು ನವಿಲಿನ ಕುತ್ತಿಗೆಯಲ್ಲಿ ಮೈ ನವೆಗಿಂದ ತಿಕ್ಕುತ್ತಿದೆ. ಆ ಸರ್ಪದ ಹೆಡೆಯ ಮೇಲೇರಿ ಮುಂಗುಸಿಯು ತನ್ನ ಜಾತಿಗೆ ಅನುಗುಣವಾದ ವಿಪರೀತ ಭಾವವನ್ನು ತೊರೆದು ಲೀಲೆಯಿಂದ ಹಾರಿ ಹಾರಿ ಉರುಳಾಡುತ್ತಿದೆ. ಸರ್ಪವು ತನ್ನ ಬಾಯ ಬಳಿ ಓಡಾಡುತ್ತಿದ್ದರೂ ಬಹಳ ಮಟ್ಟಿಗೆ ಹಸಿವಾಗಿದ್ದರೂ ಸಹ ಇಲಿಯನ್ನು ಹಿಡಿಯುತ್ತಿಲ್ಲ. ಅದು ಸಹ ಆ ಸರ್ಪಕ್ಕೆ ಅಂಜದೆ ಸುಖವಾಗಿ ಕ್ರೀಡಿಸುತ್ತಿದೆ. ವ್ಯಾಘ್ರವು ಈಯುತ್ತಿರುವ ಹೆಣ್ಣು ಜಿಂಕೆಯನ್ನು ನೋಡಿ ದಯೆಯಿಂದ ಕಂಬನಿ ತುಂಬಿದ ಕಣ್ಣುಗಳುಳ್ಳದ್ದಾಗಿ ಆ ಜಿಂಕೆಯ ಕಣ್ಣಿಗೆ ತಾನು ಬೀಳಬಾರದೆಂದು ಬಗೆದು ಮರೆಯಾಗಿ ದೂರ ದೂರ ಸರಿಯುತ್ತಿದೆ. ಹೆಣ್ಣು ಹುಲಿಯು ತನ್ನ ಗಂಡನ ಆ ನಡತೆಯನ್ನು, ಹೆಣ್ಣು ಜಿಂಕೆಯು ತನ್ನ ನಲ್ಲನ ಆ ನಡತೆಯನ್ನು ಅನ್ಯೋನ್ಯ ಸ್ನೇಹವಿದ್ದವರಂತೆ ಒಂದರೊಡನೊಂದು ಹೇಳಿಕೊಂಡು ಸಂತೋಷಗೊಳ್ಳುತ್ತಿವೆ. ಬಹಳ ನೀಳವಾದ ಬಿಲ್ಲನ್ನು ಹಿಡಿದು ಬರುತ್ತಿರುವ ಬೇಡನನ್ನು ಕಂಡು ಶಂಬರ ಮೃಗವು ಧೈರ್ಯಗೊಂಡು ದಾರಿಯನ್ನು ಬಿಡದೆ ಅಡ್ಡಗಟ್ಟುತ್ತಿದೆ. ಆ ಬೇಡನು ಸಹ ಆ ಮೃಗವನ್ನು ದಯೆಯಿಂದ ಕರೆದು ಸಂತೈಸುತ್ತಿದ್ದಾನೆ. ಸಾರಂಗವು ಕಾಡೆಮ್ಮೆಯನ್ನು ಯಾವೊಂದು ಭಯವೂ ಇಲ್ಲದೆ ಸೋಕೆ ಆಟವಾಡುತ್ತಿದೆ. ಚಮರಿ ಮೃಗವು ಬೇಡತಿಯ ಕೇಶರಾಶಿಯಿಂದ ತನ್ನ ಬಾಲವನ್ನು ಅಳೆಯುತ್ತಿದೆ. ಗವಯ ಮೃಗವು ಶಲ್ಯಕ ಮೃಗವು ಪರಸ್ಪರವಾದ ವಿಷಮ ವೈರವನ್ನು ತೊರೆದು ಆ ಅಗಸ್ತ್ಯ ಮುನಿಯ ಪ್ರಭಾವ ವಿಶೇಷದಿಂದ ಒಂದೆಡೆಯಲ್ಲಿಯೇ ನಿಂತಿವೆ. ನೀರಾನೆಗಳು ಹುಂಕಾರ ಮಾಡಿ ಒಂದನ್ನೊಂದು ಗೆಲ್ಲಬೇಕೆಂಬ ಹುರುಡನ್ನು ತೊರೆದು ಶಾಂತವಾಗಿವೆ. ಜಿಂಕೆ ಮರಿಯನ್ನು ನರಿಯು ತನ್ನ ಕೈಯಿಂದ ಬಹು ಮೃದುವಾಗಿ ಮುಟ್ಟಿ ಸವರುತ್ತಿದೆ. ಹುಲಿಯೇ ಮೊದಲಾದ ಕ್ರೂರ ಜಂತುಗಳು ಈ ಮಾಂಸ ಭಕ್ಷಣವು ಉಭಯ ಲೋಕಗಳಲ್ಲೂ ದುಃಖವನ್ನು ಉಂಟು ಮಾಡತಕ್ಕದ್ದೇ ಎಂದು ಬಗೆದು ಹುಲ್ಲು ಮೇಯುತ್ತಿವೆ. ಅಂತೆಯೇ ತೋಳ, ನರಿ ಮೊದಲಾದವು ಆಪತ್ತನ್ನು ತರುವ ಮಾಂಸಭಕ್ಷಣವನ್ನು ಬದಿಗಿಟ್ಟು ಪೊದೆಗಳನ್ನು ಮೇಯುತ್ತಿವೆ.
ಯಾವನು ಪಾಪಿಷ್ಠನಾಗಿ ತನಗಾಗಿಯೇ ಮಾಂಸವನ್ನು ಬೇಯಿಸುತ್ತಾನೆಯೋ ಅವನು ಆ ಮೃಗದ ಮೈಯಲ್ಲಿ ಎಷ್ಟು ರೋಮಗಳಿರುವವೋ ಅಷ್ಟು ವರ್ಷಗಳ ಕಾಲ ನರಕವಾಸಿಯಾಗುತ್ತಾನೆ. ಯಾವ ದುರಾತ್ಮರು ಇತರರ ಪ್ರಾಣಗಳನ್ನು ತೆಗೆದು ತಮ್ಮ ಪ್ರಾಣಗಳನ್ನು ಪುಷ್ಟಿಗೊಳಿಸಿಕೊಳ್ಳುವರೋ ಅವರು ಕಲ್ಪಾಂತದವರೆಗೂ ನರಕಗಳನ್ನು ಅನುಭವಿಸಿ ಆ ತರುವಾಯ ಈ ಲೋಕದಲ್ಲಿಯೂ ಈ ಲೋಕದಲ್ಲಿಯೂ ಜನ್ಮವೆತ್ತಿದ ಬಳಿಕ ಆ ಇತರರಿಂದಲೇ ಭಕ್ಷಿಸಲ್ಪಡುತ್ತಾರೆ. ಪ್ರಾಣಗಳು ಕುತ್ತಿಗೆಗೆ ಹತ್ತಿ ಬಂದರೂ ಕೂಡ ಮಾಂಸವನ್ನು ತಿನ್ನಲೇಬಾರದು. ಹಾಗೆ ತಿನ್ನಬೇಕಾಗಿ ಬಂದರೂ ತನ್ನ ಮಾಂಸವನ್ನು ತಾನೇ ತಿನ್ನಬೇಕಾಗಲಿ, ಇತರ ಪ್ರಾಣಿಗಳ ಮಾಂಸವನ್ನು ಮುಟ್ಟಬಾರದು. ಈ ತಪೋವನದಲ್ಲಿರುವ ಮೃಗಗಳೆಲ್ಲವೂ ಮೈತ್ರಾವರುಣಿಯಾದ ಅಗಸ್ತ್ಯ ಮುನಿಯ ಸೇವೆಯ ಪ್ರಭಾವದಿಂದ ಅತ್ಯುತ್ತಮಗಳಾಗಿ ಪರಿಣಮಿಸಿವೆ. ಇವುಗಳಿಗೆ ಹಿಂಸಾಬುದ್ಧಿಯೇ ಇರುವುದಿಲ್ಲ. ಇಲ್ಲಿರುವ ಮಾನವರು ಹಿಂಸೆಯನ್ನುಳಿದು ಶಾಂತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಬಕವು ಕೊಳಗಳಲ್ಲಿ ಮೀನುಗಳು ತಮ್ಮ ಮುಂದೆಯೇ ಚಲಿಸಿ ಹೋಗುತ್ತಿದ್ದರೂ ಅವುಗಳನ್ನು ಭಕ್ಷಿಸುತ್ತಿಲ್ಲ. ದೊಡ್ಡ ಮೀನುಗಳು ಸಣ್ಣ ಪುಟ್ಟ ಮೀನುಗಳನ್ನು ಭಕ್ಷಿಸುತ್ತಿಲ್ಲ. ಮಹಾಮತ್ಸ್ಯಾದಿ ಈ ಪ್ರಾಣಿಗಳು ಜಗತ್ತಿನ ಎಲ್ಲ ಪ್ರಾಣಿಗಳ ಮಾಂಸವು ಒಂದು ತೂಕವಾದರೆ ಮತ್ಸ್ಯದ ಮಾಂಸವೇ ಒಂದು ತೂಕ ಎಂಬ ಬುದ್ಧಿಯಿಂದ ಅವುಗಳನ್ನು ತಿನ್ನದೆ ತೊರೆದಿರುತ್ತವೆ. ಗಿಡುಗವು ಸಹ ಕಾಡು ಪಾರಿವಾಳವನ್ನು ಕಂಡು ಹಿಮ್ಮೆಟ್ಟುತ್ತಿದೆ. ದುಂಬಿಗಳು ಬುದ್ಧಿಗೆಟ್ಟು ಹಿಂದಿನ ಜನ್ಮದಲ್ಲಿ ಮದ್ಯಪಾನ ಮಾಡಿದ ಪಾಪದ ಫಲವಾಗಿ ಬಹಳ ಕಾಲ ನರಕವಾಸವನ್ನು ಅನುಭವಿಸಿ ದುಃಖಗೊಂಡವುಗಳಂತೆ ಇನ್ನು ಮುಂದೆ ಆ ನರಕ ದುಃಖವು ತಮಗೆ ಬಾರದಿರಲೆಂದು ಅವುಗಳು ಉಂಡ ಮಧುವನ್ನು ಅಡಿಗಡಿಗೂ ವಮನ ಮಾಡುತ್ತಿವೆ. ಅಲ್ಲದೆ ಅಮಲೇರಿ ಭ್ರಾಂತಿಗೆ ತುತ್ತಾಗಿ ಝಂಕಾರನಾದವನ್ನು ಮಾಡುತ್ತಿವೆ. ಆದುದರಿಂದಲೇ ಪುರಾಣಗಳಲ್ಲಿ ಗಾಥೆಗಳೆಂಬುವು ಹೇಳಲ್ಪಟ್ಟಿವೆ. ಈ ಗಾಥೆಗಳ ವಿಷಯದಲ್ಲಿ ಪುರಾಣವನ್ನು ಬಲ್ಲವರ ಮೂಲಕ ಶಿವತತ್ವವನ್ನು ತಿಳಿದುಕೊಳ್ಳಬೇಕು. ಅಂತಹ ಗಾಥೆಗಳಲ್ಲಿ ಇದೊಂದು. ಮಾಂಸವೆಲ್ಲಿ ಶಿವಭಕ್ತಿಯಲ್ಲಿ, ಮದ್ಯವೆಲ್ಲಿ ಶಿವ ಅರ್ಚನೆಯಲ್ಲಿ. ಈ ಮದ್ಯ ಮಾಂಸಗಳಲ್ಲಿ ಆಸಕ್ತರಾದ ಮಾನವರಿಗೆ ಶಂಕರನು ಬಹಳ ದೂರವಾಗಿರುತ್ತಾನೆ. ಪರಶಿವನ ಅನುಗ್ರಹವಿಲ್ಲದೆ ಭ್ರಾಂತಿಯು ಎಂದಿಗೂ ಕಳೆಯುವುದಿಲ್ಲ. ಆದುದರಿಂದಲೇ ಈ ಭ್ರಮರಗಳು ಶಿವವರ್ಜಿತಗಳಾಗಿ, ಅಂದರೆ ಈಶ್ವರನಿಗೆ ವಿಮುಖಗಳಾಗಿ ಭ್ರಮಿಸುತ್ತಿವೆ. ಎಲೈ ಸೂತಮುನಿಯೇ, ಈ ಪ್ರಕಾರವಾಗಿ ಅಲ್ಲಿ ತಿರಿಯ ಜಂತುಗಳೆಲ್ಲವನ್ನೂ ಕಂಡು ಅವುಗಳೆಲ್ಲವೂ ಮುನಿಗಳಂತೆಯೇ ವರ್ತಿಸುತ್ತಿರುವುದನ್ನು ಅರಿತು ಆ ವಿಬುಧರು, ಅಂದರೆ ದೇವತೆಗಳು, ಅದು ಆ ತಪೋವನದ, ಅಂದರೆ ಆ ಕ್ಷೇತ್ರದ ಪ್ರಭಾವವೆಂದು ತಿಳಿದರು. ಅಲ್ಲಿ ವಾಸ ಮಾಡುತ್ತಿರುವ ತಿರಿಯ ಜಂತುಗಳಿಗೂ ಸಹ ಸಾಕ್ಷಾತ್ ವಿಶ್ವೇಶ್ವರನು ಅವಸಾನ ಕಾಲದಲ್ಲಿ ತಾರಕ ಮಂತ್ರೋಪದೇಶವನ್ನು ಮಾಡಿ ಮುಕ್ತಗಳನ್ನಾಗಿ ಮಾಡುವುದರಿಂದಲೇ ಅವುಗಳೆಲ್ಲವೂ ಈ ಮುನಿವೃತ್ತಿಯನ್ನು ಅವಲಂಬಿಸಿ ನಡೆಯುತ್ತಿವೆ. ಇದು ಈ ಕ್ಷೇತ್ರದ ಮಹಿಮೆಯೇ ಸರಿ. ಇಂತಹ ಈ ಕ್ಷೇತ್ರದ ಮಹಾತ್ಮ್ಯವನ್ನು ಅರಿತುಕೊಂಡು ಇಲ್ಲಿಯೇ ವಾಸ ಮಾಡುವುದಾಗಿ ಸ್ಥಿರವಾದ ನಿಶ್ಚಯವನ್ನು ಮಾಡಿ ನೆಲೆಸುವ ಮಾನವನು ಬದುಕಲಿ ಅಥವಾ ಮೃತಿಯನ್ನು ಪಡೆಯಲಿ, ಅವನನ್ನು ವಿಶ್ವೇಶ್ವರನು ಉದ್ಧಾರ ಮಾಡುತ್ತಾನೆ. ಅವಿಮುಕ್ತ ಕ್ಷೇತ್ರದ ರಹಸ್ಯವನ್ನು ತಿಳಿದ ಜ್ಞಾನಿಗಳು ಮೋಕ್ಷವನ್ನು ಪಡೆಯುತ್ತಾರೆ. ಅಜ್ಞಾನಿಗಳಾದ ತಿರಿಯ ಜಂತುಗಳು ಕೂಡ ಕಲ್ಮಶರಹಿತಗಳಾಗಿ ಮೋಕ್ಷವನ್ನೈದುತ್ತವೆ. ಹೀಗೆ ದೇವತೆಗಳೆಲ್ಲರೂ ಆ ಆಶ್ರಮದ ಪ್ರಭಾವವನ್ನು ಪರಿಭಾವಿಸಿ ಆಶ್ಚರ್ಯಗೊಂಡು ಆ ಪ್ರದೇಶದಲ್ಲಿ ಮುಂದುವರಿಯುತ್ತಿರಲು ಅಲ್ಲಿದ್ದ ಹಕ್ಕಿಗಳ ಬಳಗವನ್ನು ಕಂಡು ಮತ್ತಷ್ಟು ಸಂತೋಷಗೊಂಡರು. ಆಹಾ, ಸಾರಸ ಪಕ್ಷಿಯು ತನ್ನ ನಲ್ಲೆಯ ಕತ್ತಿನ ಮೇಲೆ ಕತ್ತನ್ನಿಟ್ಟು ನಿಶ್ಚಲವಾಗಿ ಮಲಗಿದೆ. ಅದು ಮಲಗಿ ನಿದ್ರಿಸುತ್ತಿಲ್ಲ. ವಿಭುವಾದ ವಿಶ್ವೇಶ್ವರನನ್ನು ತದೇಕಾಯತ್ನ ಚಿತ್ತದಿಂದ ಧ್ಯಾನ ಮಾಡುತ್ತಿದೆ. ತನ್ನ ಕೊಕ್ಕಿನ ತುದಿಯಿಂದ ಕರೆದು ರತಿಗಾಗಿ ಹಂಬಲಿಸುತ್ತಿರುವ ಹಂಸ ಪಕ್ಷಿಯನ್ನು ಹೆಣ್ಣು ಹಂಸೆ ರೆಕ್ಕೆಗಳನ್ನು ಕೊಡವಿ ಬೇಡ ಬೇಡವೆಂದು ತಡೆಗಟ್ಟುತ್ತಿರುವುದೋ ಎಂಬಂತೆ ಕಂಗೊಳಿಸುತ್ತಿದೆ. ಗಂಡು ಚಕ್ರವಾಕ ಪಕ್ಷಿಯು ಕ್ಲೇಂಕಾರ ಧ್ವನಿಪೂರ್ಣವಾಗಿ ಬೇಡಿಕೊಳ್ಳುತ್ತಿರಲು ಅದರ ನಲ್ಲೆಯಾದ ಚಕ್ರವಾಕಿಯು, ಓ ಕಾಮಕ ಶ್ರೇಷ್ಠ, ಏನೇನು ಈ ತಪೋವನದಲ್ಲಿಯೂ ಇಂತಹ ಕಾಮವಾಸನೆಯೇ, ಸಾಕು ಮಾಡು ಎನ್ನುವಂತಿದೆ. ಬಹು ಮಧುರವಾದ ಕಂಠಸ್ವರವುಳ್ಳ ಗಂಡು ಪಾರಿವಾಳವು ಕತ್ತೆತ್ತಿ ಅವ್ಯಕ್ತ ಮಧುರವಾದ ಶಬ್ದವನ್ನು ಮಾಡುತ್ತಿರಲು ಲತಾ ನಿಕುಂಜದಲ್ಲಿ ಅಡಗಿರುವ ಆ ಹೆಣ್ಣು ಪಾರಿವಾಳವು, ಅಯ್ಯೋ ಸುಮ್ಮನಿರು, ಅಗಸ್ತ್ಯ ಮುನಿಯು ಧ್ಯಾನಾಸಕ್ತನಾಗಿದ್ದಾನೆ, ಕೇಳಿಯಾನು ಎನ್ನುವಂತಿದೆ. ನವಿಲು ಕೇಕೆ ಹಾಕುವುದನ್ನು ತೊರೆದು ಮುನಿಯ ಭಯದಿಂದ ಮೌನವಾಗಿ ಕುಳಿತಿದೆ. ಚಂದ್ರ ಕಿರಣಗಳನ್ನು ಮೆಲ್ಲುವ ಚಕೋರವು ನಕ್ತ ವ್ರತವನ್ನು ತೊಟ್ಟಿರುವುದೋ ಎಂಬಂತೆ ಒಪ್ಪಿ ಮೆರೆಯುತ್ತಿದೆ. ಹೆಣ್ಣು ಗಿಳಿ ಗಂಡು ಗಿಳಿಗೆ, ಎಲೈ ಕೇಳು, ಶಿವನು ತಡಿಗಾಣದ ಈ ಭವಸಾಗರದಲ್ಲಿ ಮುಳುಗಿರುವ ಭಕ್ತರನ್ನು ಪಾರುಗಾಣಿಸಿ ಸಲಹುತ್ತಾನೆ ಎಂದು ಉಪದೇಶಿಸುತ್ತಿದೆ. ಕೋಗಿಲೆಯು ಕೋಮಲವಾದ ಆಲಾಪದಿಂದ ಕಲಿಯಾಗಲಿ ಯಮನಾಗಲಿ ಕಾಶಿವಾಸಿಗಳನ್ನು ಎಂದಿಗೂ ಮುತ್ತುವುದಿಲ್ಲ ಎಂದು ಅವ್ಯಕ್ತ ಮಧುರವಾಗಿ ನುಡಿಯುತ್ತಿದೆ. ಎಲೈ ಸೂತ ಮಹಾಮುನಿಯೇ,
ದೇವತೆಗಳೆಲ್ಲರೂ ಹೀಗೆ ಆ ಅಗಸ್ತ್ಯಾಶ್ರಮದ ಮೃಗ ಪಕ್ಷಿ ಸಂಕುಲವನ್ನು ಕಂಡು ಇದ್ದಕ್ಕಿದ್ದಂತೆಯೇ ಪತನವನ್ನು ತಂದೊಡ್ಡಿ ಕಷ್ಟಕ್ಕೆ ಸಿಲುಕಿಸುವ ತಮ್ಮ ಸ್ವರ್ಗಲೋಕವನ್ನು ಬಹುವಾಗಿ ನಿಂದಿಸಿದರು. ಮತ್ತೆ ಮತ್ತೆ ಹುಟ್ಟುವ ಸ್ವಭಾವವನ್ನೊಳಗೊಂಡ ನಮ್ಮಂತಹ ದೇವತೆಗಳಾಗದೆ ನೇರವಾಗಿ ಮೋಕ್ಷವನ್ನೇ ಪಡೆಯುವ ಕಾಶಿವಾಸಿಗಳಾದ ಈ ಪಶು ಪಕ್ಷಿಗಳೆಲ್ಲವೂ ಎಷ್ಟೋ ಮೇಲು. ಸ್ವರ್ಗವಾಸಿಗಳಾದ ನಾವೆಲ್ಲರೂ ಈ ಕಾಶಿ ಕ್ಷೇತ್ರದಲ್ಲಿ ನೆಲೆಸಿರುವ ಪತಿತರಿಗೂ ಸಮಾನರಲ್ಲ. ಕಾಶಿಯಲ್ಲಿ ಪತನವೆಂಬುದರಿಂದ ಯಾವ ಭಯವೂ ಇರುವುದಿಲ್ಲ. ಅದೇ ಸ್ವರ್ಗಲೋಕದಲ್ಲಿ ಪತನವೇನಾದರೂ ಆದರೆ ಮಹತ್ತರವಾದ ಭಯವುಂಟು. ಮಾಸೋಪವಾಸಾದಿ ವ್ರತಗಳನ್ನು ಆಚರಿಸುತ್ತಾ ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡುವುದು ಸರ್ವೋತ್ತಮವಾದುದು, ಅದಕ್ಕೆ ಸಮಾನವಾದುದು ವಿಚಿತ್ರವಾದ ಶ್ವೇತ ಛತ್ರದ ನೆಳಲನ್ನೊಳಗೊಂಡ ರಾಜ್ಯವೂ ಸಹ ಅಲ್ಲ. ಈ ಕಾಶಿ ಕ್ಷೇತ್ರದಲ್ಲಿ ಮಶಕ ಶಶಕಗಳು ಅಂದರೆ ಮೊಲ ಮತ್ತು ಸೊಳ್ಳೆಗಳು ಯಾವ ಪದವಿಯನ್ನು ಪಡೆಯುತ್ತವೆಯೋ ಆ ಉತ್ತಮ ಪದವಿಯನ್ನು ಬೇರೆ ಕಡೆಗಳಲ್ಲಿ ಯೋಗಾಸಕ್ತರಾದ ಸ್ಥಿರಾತ್ಮರಿಂದಲೂ ಪಡೆಯಲಾಗುವುದಿಲ್ಲ. ಯಮ ಭಯವೇ ಇಲ್ಲದೆ ಇರುವ ಈ ವಾರಾಣಸಿಯ ಆಶ್ರಯವು ಉತ್ತಮೋತ್ತಮವಾದುದು. ನಾವು ದೇವತೆಗಳಾಗಿದ್ದರೂ ನಮ್ಮ ಈಗಿನ ದಶೆಯು ವಿಂಧ್ಯಗಿರಿಯಿಂದಲೂ ವಿನಾಶವಾಗಿದೆ. ಬ್ರಹ್ಮನ ಒಂದು ದಿನದ 8ನೇ ಒಂದು ಅಂಶದ ಕಾಲವಾದ ಮೇಲೆ ಲೋಕಪಾಲಕರನ್ನು ಸೂರ್ಯ ಚಂದ್ರರನ್ನು ಗ್ರಹ ನಕ್ಷತ್ರಗಳನ್ನು ಒಳಗೊಂಡಿರುವ ಇಂದ್ರನ ತ್ರೈಲೋಕ್ಯಾಧಿಪತ್ಯವು ನಾಶವಾಗಿ ಹೋಗುತ್ತದೆ. ಆದರೆ ಈ ಕಾಶಿ ಕ್ಷೇತ್ರದಲ್ಲಿ ವಾಸವಾಗಿರುವವನು ಅದೇ ಬ್ರಹ್ಮನಿಗೆ ಶತಮಾನವು ಪೂರ್ತಿಯಾಗಿ ಪ್ರಾಕೃತಿಕ ಪ್ರಳಯವೇ ಆಗಿ ಹೋದರೂ ನಾಶವನ್ನೈದುವುದಿಲ್ಲ. ಆದುದರಿಂದ ಪ್ರತಿಯೊಬ್ಬರೂ ಕಾಶಿಯಲ್ಲಿಯೇ ಶ್ರೇಯಸ್ಕರವಾದ ಸತ್ಕರ್ಮಗಳನ್ನು ಆಚರಿಸಬೇಕು. ಕಾಶಿಯಲ್ಲಿ ವಾಸ ಮಾಡುವುದರಿಂದ ಉಂಟಾಗುವ ಸುಖವು ಬ್ರಹ್ಮಾಂಡ ಮಂಡಲದಲ್ಲಿಯೇ ಇರುವುದಿಲ್ಲ. ಹಾಗೊಂದು ವೇಳೆ ಇದ್ದುದಾದರೆ ಸಮಸ್ತರು ಕಾಶಿವಾಸವನ್ನೇ ಏಕೆ ಅಪೇಕ್ಷಿಸುತ್ತಾರೆ? 1,000 ಜನ್ಮಗಳಲ್ಲಿ ಅರ್ಚಿಸಿದ ಪುಣ್ಯ ಪರಿಪಾಕದಿಂದ ಕಾಶಿವಾಸವು ಲಭಿಸುತ್ತದೆ. ಹಾಗೊಂದು ವೇಳೆ ಕಾಶಿವಾಸವು ಸಿದ್ಧಿಸಿದರೂ ಕಾಶಿಪತಿಯಾದ ವಿಶ್ವೇಶ್ವರನು ಪ್ರಸನ್ನನಾಗದಿದ್ದರೆ ಅದು ನಿಷ್ಪ್ರಯೋಜನವಾಗುವುದು. ಆದುದರಿಂದ ಶಾಶ್ವತನೂ ಶರಣ್ಯನೂ ಆದ ವಿಶ್ವೇಶ್ವರನಲ್ಲಿಗೆ ಶರಣು ಹೋಗಬೇಕು. ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ಪುರುಷಾರ್ಥಗಳು ಈ ಕಾಶಿ ಕ್ಷೇತ್ರದಲ್ಲಿ ಅಖಂಡವಾಗಿರುವಂತೆ ಮತ್ತೆಲ್ಲಿಯೂ ಇರುವುದಿಲ್ಲ. ಬೇಸರದಿಂದಾದರೂ ಮನೆಯನ್ನು ತೊರೆದು ವಿಶ್ವೇಶ್ವರನ ಆಲಯವೆನಿಸಿದ ಕಾಶಿ ಕ್ಷೇತ್ರವನ್ನು ಕುರಿತು ಯಾತ್ರೆ ಹೋಗುವವನು ಒಂದೊಂದು ಅಡಿಗೂ ಅಶ್ವಮೇಧಕ್ಕೂ ಮೀರಿದ ಧರ್ಮವನ್ನು ಪಡೆಯುತ್ತಾನೆ. ಯಾವನು ಉತ್ತರವಾಹಿನಿ ಎನಿಸಿದ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಉತ್ತಮ ಶ್ರದ್ಧೆಯಿಂದ ವಿಶ್ವೇಶ್ವರನ ಸಂದರ್ಶನಾರ್ಥಿಯಾಗಿ ಹೋಗುತ್ತಾನೆಯೋ ಅವನಿಗೆ ಲಭಿಸುವ ಶ್ರೇಯಸ್ಸಿಗೆ ಅಂತ್ಯವೇ ಇರುವುದಿಲ್ಲ. ದೇವಗಂಗಾ ನದಿಯ ದರ್ಶನ ಸ್ಪರ್ಶನಗಳಿಂದಲೂ ಶುದ್ಧ ಸ್ನಾನ ಶುದ್ಧಾಚಮನಗಳಿಂದಲೂ ಸಂಧ್ಯೋಪಾಸನ ಜಪ ತರ್ಪಣ ದೇವ ಪೂಜನಾದಿಗಳಿಂದಲೂ ಪಾಲಮೋಚನ ಪಾಪಮೋಚನ ಋಣಮೋಚನ ಕುಲಸ್ತಂಭ ವೈತರಣಿಗಳೆಂಬ ಪಂಚತೀರ್ಥಗಳ ಸಂದರ್ಶನದಿಂದಲೂ ಆ ತರುವಾಯ ವಿಶ್ವೇಶ್ವರನನ್ನು ಸಂದರ್ಶಿಸುವುದರಿಂದಲೂ ಆ ಸ್ವಾಮಿಯನ್ನು ಶ್ರದ್ಧೆಯಿಂದ ಸ್ಪರ್ಶಿಸಿ ಪೂಜಿಸಿ ಧೂಪ ದೀಪಾದಿಗಳನ್ನು ಸಮರ್ಪಿಸಿ ಪ್ರದಕ್ಷಿಣೆ ಮಾಡಿ ಸ್ತೋತ್ರ ಜಪ ನಮಸ್ಕಾರ ನರ್ತನಗಳಿಂದ ದೇವದೇವ ಮಹಾದೇವ ಶಂಭು ಶಿವಶಿವ ದೂರ್ಜಟಿ ನೀಲಕಂಠ ಈಶ ಪಿನಾಕಿ ಶಶಿಶೇಖರ ತ್ರಿಶೂಲಪಾಣೆ ವಿಶ್ವೇಶ್ವರ ಕಾಪಾಡು ಕಾಪಾಡು ಎಂಬ ನುಡಿಗಳಿಂದಲೂ ಸೇವೆ ಮಾಡಿ ಮುಕ್ತಿ ಮಂಟಪದಲ್ಲಿ ಅರೆಗಳಿಗೆ ಕುಳಿತು ಅಲ್ಲಿ ಧರ್ಮ ಕಥಾಲಾಪಗಳನ್ನು ಪುರಾಣ ಶ್ರವಣವನ್ನು ಮಾಡಿದ ತರುವಾಯ ನಿತ್ಯ ಕರ್ಮವನ್ನು ಆಚರಿಸಿ ಅತಿಥಿಗಳನ್ನು ಪೂಜಿಸಿ ಪರೋಪಕಾರವೇ ಮೊದಲಾದ ಸದ್ಧರ್ಮವನ್ನು ಆಚರಿಸಿದಲ್ಲಿ ಒಂದಕ್ಕಿಂತಲೂ ಒಂದು ಮಹತ್ತರವಾದ ಪುಣ್ಯವನ್ನು ಗಳಿಸಿಕೊಡುತ್ತದೆ. ಶುಕ್ಲ ಪಕ್ಷದಲ್ಲಿಯ ಚಂದ್ರನು ದಿನ ದಿನವೂ ಕಲಾ ಸಮೃದ್ಧಿಯಿಂದ ಹೇಗೆ ಅಭಿವೃದ್ಧಿಯನ್ನೈದುವನೋ ಹಾಗೆಯೇ ಕಾಶಿಯಲ್ಲಿ ವಾಸಮಾಡುವವರಿಗೂ ಅಡಿಗಡಿಗೂ ಧರ್ಮರಾಶಿಯು ಬೆಳೆಯುತ್ತಾ ಬರುವುದು. ಶ್ರದ್ಧೆ ಎಂಬ ಬೀಜವನ್ನು ಬಿತ್ತಿ ಬ್ರಾಹ್ಮಣರ ಪಾದೋದಕವನ್ನು ಹಾಕಿದುದರಿಂದ ಚತುರ್ದಶ ವಿದ್ಯೆಗಳೆಂಬ ಕೊಂಬೆಗಳಿಂದ ಕಂಗೊಳಿಸಿ ಚತುರ್ವಿಧ ಪುರುಷಾರ್ಥಗಳೆಂಬ ಪುಷ್ಪಗಳಿಂದ ಸೊಗಸುಗೊಂಡು ಸ್ಥೂಲ ಸೂಕ್ಷ್ಮ ರೂಪಗಳಾಗಿರುವ ಕಾಮ ಮೋಕ್ಷಗಳೆಂಬ ಫಲದ್ವಯ ವಿರಾಜಿತವಾಗಿ ಶೋಭಿಸುತ್ತಿರುವ ಶ್ರೀ ಕಾಶಿ ಎಂಬ ಧರ್ಮ ವೃಕ್ಷವು ಸಮಸ್ತ ಮಾನವರಿಗೂ ಪೂಜ್ಯವಾದುದು. ಈ ಕಾಶಿ ಕ್ಷೇತ್ರದಲ್ಲಿ ಅಧಿಷ್ಠಾತ್ರಿಯಾಗಿ ವಿರಾಜಿಸುತ್ತಿರುವ ಭವಾನಿ ದೇವಿಯು ಭಕ್ತರ ಸರ್ವಾಭೀಷ್ಟಗಳನ್ನು ಸಲ್ಲಿಸುವಳು. ಡುಂಢೀಶ್ವರನು ಅಂದರೆ ಗಣಪತಿಯು ಸರ್ವ ಕಾಮಗಳನ್ನು ಸಂಪೂರ್ಣಗೊಳಿಸುವನು. ವಿಶ್ವೇಶ್ವರನು ಇಲ್ಲಿ ನೆಲೆಸಿರುವ ಸಮಸ್ತ ಪ್ರಾಣಿಗಳಿಗೂ ಅವಸಾನ ಕಾಲದಲ್ಲಿ ತಾರಕ ಮಂತ್ರೋಪದೇಶವನ್ನು ಮಾಡಿ ಸಂಸಾರ ಸಾಗರದಿಂದ ಪಾರು ಮಾಡಿ ಮುಕ್ತಿಯನ್ನು ದಯಪಾಲಿಸುವನು. ಕಾಶಿಯಲ್ಲಿ ಧರ್ಮವು 4 ಪಾದಗಳಿಂದ ನೆಲೆಸಿದೆ.
ಕಾಶಿಯಲ್ಲಿ ಅರ್ಥವು ಅಂದರೆ ಸಂಪತ್ತು ಅನೇಕ ಪ್ರಕಾರವಾಗಿ ಬೆಳಗುತ್ತಿದೆ. ಇಲ್ಲಿನ ಕಾಮವು ಸಮಸ್ತ ಜೀವರಾಶಿಗಳಿಗೂ ಸೌಖ್ಯವನ್ನು ದೊರಕಿಸುವ ಏಕ ಭೂಮಿಕೆಯಾಗಿ ಬೆಳಗುತ್ತಿದೆ. ಶ್ರೇಯಸ್ಸಂತೂ ಇದ್ದೇ ಇದೆ. ಇಲ್ಲಿ ಇಲ್ಲದಿರುವುದು ಏನು ತಾನೇ ಬೇರೆಡೆಗಳಲ್ಲಿ ಇದ್ದೀತು. ಧರ್ಮಾರ್ಥ ಕಾಮ ಮೋಕ್ಷಗಳ ಸಾಕ್ಷಾತ್ ಸ್ವರೂಪವನ್ನು ತಳೆದು ಸ್ವಸ್ವರೂಪದಿಂದ ಸುಮನೋಹರನಾಗಿ ವಿಶ್ವಸ್ವರೂಪಿಯಾದ ವಿಶ್ವೇಶ್ವರನೇ ಇಲ್ಲಿ ನೆಲೆಸಿರುವನು ಎಂದ ಮೇಲೆ ಈ ಮೇಲೆ ಹೇಳಿರುವವುಗಳೆಲ್ಲವೂ ಇಲ್ಲಿ ನೆಲೆಯಾಗಿ ನಿಂತಿರುವುದು ಎಂದರೆ ಆಶ್ಚರ್ಯವೇನೂ ಇರುವುದಿಲ್ಲ. ಆದುದರಿಂದ ಈ ಕಾಶಿ ಕ್ಷೇತ್ರಕ್ಕೆ ಸಮಾನವಾದುದು ಮೂರು ಲೋಕಗಳಲ್ಲಿ ಮತ್ತಾವುದೂ ಇರುವುದಿಲ್ಲ. ಈ ಪ್ರಕಾರವಾಗಿ ಹೇಳಿಕೊಳ್ಳುತ್ತಾ ಆ ಗೀರ್ವಾಣರು ಹೋಮ ಧೂಮಗಳಿಂದ ಸುಗಂಧ ಭರಿತವಾಗಿ ಅನೇಕ ವಟುಗಳಿಂದ ತುಂಬಿ ತುಳುಕುತ್ತಾ ದರ್ಬೆಯ ಕವಳಗಳಿಂದ ಕಂಗೊಳಿಸುವ ಮುಖವುಳ್ಳವುಗಳಾಗಿ ನವಣೆಯಿಂದ ನವಣೆಯೆಂಬ ನವಣೆಯ ಅನ್ನದ ಹಿಡಿಗಳಿಗಾಗಿ ಆಶಿಸುತ್ತಾ ಋಷಿಕನ್ಯೆಯರನ್ನು ಹಿಂಬಾಲಿಸಿ ಬರುತ್ತಿರುವ ಮರಿಜಿಂಕೆಗಳಿಂದೊಪ್ಪಿ ಆಶ್ರಮಕ್ಕೆ ವಿಘ್ನವನ್ನೊಡ್ಡುವ ಕ್ರೂರ ಮೃಗಗಳನ್ನು ಹಿಡಿಯಲೋಸುಗ ಹರಡಿರುವ ಬಲಗಳನ್ನು ಹೋಲುತ್ತಿರುವ ಮರದ ರೆಂಬೆಗಳಿಗೆ ಇಳಿಯ ಬಿಟ್ಟು ಒದ್ದೆಯಾದ ನಾರುಮಡಿಯ ಕೌಪೀನಗಳಿಂದ ಕೂಡಿದುದಾಗಿ ಪತಿವ್ರತೆಯರಿಗೆಲ್ಲ ಶಿರೋರತ್ನಪ್ರಾಯಳಾದ ಲೋಪಾಮುದ್ರಾ ದೇವಿಯ ಚರಣ ಚಿಹ್ನಗಳಿಂದ ಚಿಹ್ನಿತವಾದುದು ಆದ ಅಗಸ್ತ್ಯ ಮಹಾಮುನಿಯ ಆ ಪರ್ಣಶಾಲೆಯನ್ನು ಕಂಡು ದೀರ್ಘದಂಡ ಪ್ರಣಾಮವನ್ನು ಎಸಗಿದರು. ಸಮಾಧಿಯಿಂದೆದ್ದು ಅಕ್ಷಮಾಲಿಕೆಯನ್ನು ಧರಿಸಿ ದರ್ಭಾಸನವನ್ನು ಅಲಂಕರಿಸಿ ಪರಮೇಷ್ಠಿಯಂತೆ ಉತ್ತಮೋತ್ತಮನಾಗಿ ಕಂಗೊಳಿಸುತ್ತಿದ್ದ ಆ ಅಗಸ್ತ್ಯ ಮುನಿಯನ್ನು ಕಂಡೊಡನೆಗೆ ವಾಸವಾದಿ ಸಮಸ್ತ ದೇವತೆಗಳು ಸಂತೋಷದಿಂದ ಅರಳಿದ ಮುಖಗಳುಳ್ಳವರಾಗಿ ಉಚ್ಚ ಧ್ವನಿಯಿಂದ ಜಯ ಜಯ ಎಂದರು. ಅಗಸ್ತ್ಯ ಮುನಿಯು ಆಸನವನ್ನು ಬಿಟ್ಟೆದ್ದು ಆ ದೇವತೆಗಳೆಲ್ಲರನ್ನು ಅವರವರಿಗೆ ಉಚಿತವಾದ ಆಸನಗಳಲ್ಲಿ ಕುಳ್ಳಿರಿಸಿ ಆಶೀರ್ವದಿಸಿ ಅಭಿನಂದಿಸಿದ ತರುವಾಯ ತನ್ನ ಆಶ್ರಮಕ್ಕೆ ಚಿತ್ತೈಸಿದ ಕಾರಣವನ್ನು ಕುರಿತು ಪ್ರಶ್ನಿಸಿದನು. ವ್ಯಾಸನು ಹೇಳುತ್ತಾನೆ, ಪುಣ್ಯತಮವಾದ ಈ ಆಖ್ಯಾನವನ್ನು ಯಾವನು ಭಕ್ತಿ ಸಮನ್ವಿತನಾಗಿ ಕೇಳುತ್ತಾನೆಯೋ, ಯಾವನು ಶ್ರದ್ಧಾವಂತರ ಮುಂಗಡೆ ಓದಿಸಿಯೂ ತಿಳಿಸುತ್ತಾನೆಯೋ, ಅವನು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳೆಲ್ಲವನ್ನೂ ಕೊಡವಿಕೊಂಡು ಹಂಸವರ್ಣ ವಿರಾಜಿತವಾದ ವ್ಯೋಮಯಾನದಲ್ಲಿ ಕುಳಿತು ಶಿವಪುರಿಯಾದ ಕೈಲಾಸಕ್ಕೆ ಹೋಗುತ್ತಾನೆ. ಇದರಲ್ಲಿ ಸಂಶಯವಿಲ್ಲವು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಗೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಅಗಸ್ತ್ಯಾಶ್ರಮ ವರ್ಣನವೆಂಬ 3ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.